ಅಗ್ನಿಪಥ್ ಆರ್ಎಸ್ಎಸ್ನ ಯೋಜನೆನ ಕೇಂದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ. ಅಗ್ನಿಪಥ್ ಯೋಜನೆ ವಾಪಸ್ ಪಡಿಬೇಕಾ? ಯೋಜನೆ ವಿರುದ್ಧ ಉಪವಾಸ ಸತ್ಯಾಗ್ರಹ. ಈ ಕುರಿತು ನೋಡೋಣ ವಿಪಕ್ಷ ಕಿಡಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೇಂದ್ರದ ಅಗ್ನಿಪಥ್ ಯೋಜನೆ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಇದು ಆರ್ಎಸ್ಎಸ್ನ ಅಗ್ನಿಪಥ್ ಎಂದು ಎಚ್‌ಡಿಕೆ ಗುಡುಗಿದ್ರು. ಈ ಹೊಸ ಕಾನ್ಸೆಪ್ಟ್ ಮಾಡಬೇಕೆಂದು ಹೇಳಿದ್ದು ಯಾರು? ಇವರಿಗೆ ಬುದ್ಧಿ ಹೇಳಿದ್ದು ಯಾರು? ಸಂಸತ್ ಸದಸ್ಯರ ಕಮಿಟಿಯಿಂದ ಏನಾದರೂ ಶಿಫಾರಸು ಆಗಿದ್ಯಾ? ಸೇನಾ ವಿಭಾಗದಿಂದ ಯಾರಾದರೂ ಸಲಹೆ ಕೊಟ್ಟಿದ್ದಾರಾ? ಯಾರು ಸಲಹೆಯನ್ನ ಕೊಟ್ಟಿರೋದು ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸರ್ಕಾರದ ಅಗ್ನಿಪಥ್ ವಿರುದ್ಧ ಮಾಜಿ ಸಿಎಂ ಎಚ್‌ಡಿಕೆ ರೋಷಾವೇಶ ಹೊರಹಾಕಿದ್ರು. 4 ವರ್ಷದ ಬಳಿಕ 75% ಜನರನ್ನ ಹೊರಕಳಿಸ್ತೀರಿ. 4 ವರ್ಷದಲ್ಲಿ ಅವರಿಂದ ಏನು ಕೆಲಸ ಮಾಡಿಸ್ತೀರಿ? ಯಾರು ಈ 10 ಲಕ್ಷ ಆಯ್ಕೆ ಆಗುವವರು? ಆರ್ಎಸ್ಎಸ್ ಮುಖಂಡರು ಇವರನ್ನ ಆಯ್ಕೆ ಮಾಡ್ತಾರೋ ಇಲ್ಲ ಆರ್ಮಿಯವರು ಯುವಕರನ್ನ ಆಯ್ಕೆ ಮಾಡ್ತಾರೋ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ರೋಷಾಗ್ನಿ ಹೊರಹಾಕಿದ್ರು. ಆರ್ಮಿಯವರು ಆಯ್ಕೆ ಮಾಡ್ತಾರೋ ಇವ್ರನ್ನ? ಆರ್ಎಸ್ಎಸ್ ವಿರುದ್ಧ ಮಾಜಿ ಸಿಎಂ ಎಚ್‌ಡಿಕೆ ಮತ್ತೆ ರೋಷಾವೇಶ ಹೊರಹಾಕಿದ್ರು. ಇದು ಆರ್ಎಸ್ಎಸ್ನ ಅಗ್ನಿಪಥ್ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್‌ಡಿಕೆ ಕಿಡಿಕಾರಿದ್ರು. ಆರ್ಎಸ್ಎಸ್ ಕವಾಯತ್ ಮಾಡಿರುವ ಟೀಮ್ ಇದೆಯಲ್ಲ, ಅವರನ್ನ ಸೇನೆಗೆ ತುಂಬಿ 2.5 ಲಕ್ಷ ಜನರನ್ನ ಸೆಟಪ್ ಮಾಡಿ ನಾಜಿ ಸಾಮ್ರಾಜ್ಯ ಇದ್ದಾಗಲೇ ಆರ್ಎಸ್ಎಸ್ ಉದ್ಭವ ಆಗಿರೋದು. ನಾಜಿ ಸಾಮ್ರಾಜ್ಯ ಜಾರಿಗೆ ತರಲು ಅಗ್ನಿವೀರರ ತಯಾರಿ ಆರ್ಎಸ್ಎಸ್ನ ಅಗ್ನಿಪಥ್ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಎಚ್‌ಡಿಕೆ ವಾಗ್ದಾಳಿ ನಡೆಸಿದ್ರು. ಅಗ್ನಿವೀರನ್ನ ತಯಾರು ಮಾಡಕ್ ಹೊರಟಿರೋದು. ಅಗ್ನಿಪಥ್ ಯೋಜನೆಗೆ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ದಯವಿಟ್ಟು ಅಗ್ನಿಪಥ್ ಯೋಜನೆ ವಾಪಸ್ ಪಡೆಯಿರಿ ಅಂತ ಕಲಬುರಗಿಯಲ್ಲಿ ಕೈ ಶಾಸಕ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ರು. ಮೋದಿಯವರ ಒಂದೊಂದು ಯೋಜನೆ ವಿವಾದ ಸೃಷ್ಟಿಸುತ್ತಿದೆ. ರಕ್ಷಣಾ ತಜ್ಞರ ಜತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ಯುವಕರ ದಾರಿಗೆ ದೀಪ ಆಗೋದು ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಕಿ ಇಟ್ಟಿದ್ದಾರೆ ಅಂತ ಕಲಬುರಗಿಯಲ್ಲಿ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಗುಡುಗಿದ್ರು. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಹೊರಹಾಕಿದೆ. ಕೇಂದ್ರ ಸರ್ಕಾರ ಅಗ್ನಿಪಥ್ ಯೋಜನೆಯನ್ನ ಹಿಂಪಡೆಯಬೇಕು ಅಂತ ದೆಹಲಿಯಲ್ಲಿ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಬಿ.ವಿ. ಶ್ರೀನಿವಾಸ್ ಹೇಳಿದ್ರು. ಅಗ್ನಿಪಥ್ ಯೋಜನೆಯನ್ನ ಹಿಂಪಡೆಯದಿದ್ರೆ ದೇಶಾದ್ಯಂತ ಕಾಂಗ್ರೆಸ್ನಿಂದ ದೊಡ್ಡ ಮಟ್ಟದ ಹೋರಾಟ ನಡೆಸುತ್ತೇವೆ. ಅಗ್ನಿಪಥ್ ಯುವಕರ ವಿರುದ್ಧವಾಗಿ ತಂದಿರುವ ಯೋಜನೆಯಾಗಿದೆ ಅಂತ ಬಿ.ವಿ. ಶ್ರೀನಿವಾಸ್ ಆಕ್ರೋಶ ಹೊರಹಾಕಿದ್ರು. ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಕೇಂದ್ರದ ಅಗ್ನಿಪಥ್ ಯೋಜನೆ ಯುವಜನರ ವಿರುದ್ಧ ಇದೆ ಅಂತ ದೆಹಲಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆಕ್ರೋಶ ಹೊರಹಾಕಿದ್ರು. 4 ವರ್ಷ ಕೆಲಸ ಕೊಟ್ಟು ಬಳಿಕ ನಿರುದ್ಯೋಗಿ ಮಾಡಲಾಗುತ್ತೆ. ಅಗ್ನಿವೀರರಿಗೆ ಬಾರ್ಬರ್ ಹೌಸ್ ಕೀಪಿಂಗ್ ತರಬೇತಿ ಎಂದಿದ್ದಾರೆ. ಕಿಶನ್ ರೆಡ್ಡಿಯವರ ಹೇಳಿಕೆಯನ್ನ ನಾನು ವಿರೋಧಿಸುತ್ತೇನೆ. ಕೂಡಲೇ ಅಗ್ನಿಪಥ್ ಯೋಜನೆ ವಾಪಸ್ ಪಡೆಯಬೇಕು ಅಂತ ದೆಹಲಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಆಗ್ರಹಿಸಿದ್ರು. ಈ ಸ್ಕೀಮ್ ಅನ್ನ ವಿಡ್ರಾ ಮಾಡಬೇಕು. ಅಗ್ನಿಪಥ್ ಯೋಜನೆಯಿಂದ ಯುವಕರು ಡಿಗ್ರಿ ಮಾಡಲು ಆಗಲ್ಲ ಅಂತ ಕೊಪ್ಪಳದಲ್ಲಿ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಹೇಳಿದ್ರು. ಯುವಕರು 4 ವರ್ಷ ಸೇನೆಗೆ ಹೋದ್ರೆ ಕಾಲೇಜು ಸೇರೋದಕ್ಕೆ ಆಗಲ್ಲ. ಕೇಂದ್ರದ ತುಘಲಕ್ ದರ್ಬಾರ್ ಯುವಕರಿಗೆ ಅರ್ಥ ಆಗ್ತಿಲ್ಲ. ಅಗ್ನಿಪಥ್ ಯೋಜನೆಯಲ್ಲಿ ಆರ್ಎಸ್ಎಸ್ನವರನ್ನ ಮುಂದುವರಿಸ್ತೀರಾ? ಪ್ರಧಾನಿ ಮೋದಿ ಹಿಟ್ಲರ್ ತರಹ ವರ್ತಿಸುತ್ತಿದ್ದಾರೆ. ಆರ್ಮಿಯನ್ನ ಕೇಸರೀಕರಣ ಮಾಡಲು ಹೊರಟಿದ್ದಾರೆ. ದೇಶದ ಯುವಕರು ಸೇನೆ ಜೊತೆ ಚೆಲ್ಲಾಟ ಆಡ್ಬೇಡಿ ಅಂತ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ಕಿಡಿಕಾರಿದ್ರು. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆಗೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗುತ್ತಿದೆ. ಬಿಜೆಪಿ ಸರ್ಕಾರದ ಪ್ರತಿ ಯೋಜನೆ ಕರಾಳವಾಗಿದೆ ಅಂತ ದೆಹಲಿಯಲ್ಲಿ ರಾಜ್ಯಸಭಾ ಕಾಂಗ್ರೆಸ್ ಸದಸ್ಯ ನಾಸಿರ್ ಹುಸೇನ್ ಕಿಡಿಕಾರಿದ್ರು. ಬಿಜೆಪಿ ಸರ್ಕಾರದ ಯೋಜನೆಗಳು ಜನರಿಗೆ ಅರ್ಥವಾಗ್ತಿಲ್ಲ. ಎಲೆಕ್ಟ್ರಿಷಿಯನ್ ಹೌಸ್ ಕೀಪಿಂಗ್ ಆಗಿ ಸೇನೆಗೆ ಸೇರ್ಬೇಕಾ? ಬಿಜೆಪಿಯವರು ನಿಜವಾದ ದೇಶದ್ರೋಹಿಗಳು ಅಂತ ದೆಹಲಿಯಲ್ಲಿ ನಾಸಿರ್ ಹುಸೇನ್ ತೀವ್ರ ಆಕ್ರೋಶ ಹೊರಹಾಕಿದ್ರು. ದೇಶದ್ರೋಹಿಗಳು ಬೇರೆ ಯಾರು ಇಲ್ಲ. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದಲ್ಲಿ ಕಾಂಗ್ರೆಸ್ ಶಾಸಕಿ ಅಂಜಲಿ ನಿಂಬಾಳ್ಕರ್ ಉಪವಾಸ ಸತ್ಯಾಗ್ರಹ ನಡೆಸಿದ್ರು. ಅಗ್ನಿಪಥ್ ಯೋಜನೆ ವಾಪಸ್ಗೆ ಅಂಜಲಿ ನಿಂಬಾಳ್ಕರ್ ಒತ್ತಾಯ ಮಾಡಿದ್ರು. ಕೇಂದ್ರ ಸರ್ಕಾರದ ಅಗ್ನಿಪಥ್ ಯೋಜನೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಗ್ನಿಪಥ್ ಸ್ಕೀಮ್ ಹಿಂಗಡೆ ತಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಿದ್ದು ಯಾರು? ಕಾಂಗ್ರೆಸ್ ಅನ್ನ ಗೂಂಡಾಗಲು ಅಂದಿದ್ದು ಯಾಕೆ? ಪ್ರತಿಭಟನೆ ಹಿಂದೆ ಇರೋರು ಯಾರು? ಗಲಭೆ ಹಿಂದೆ ದೊಡ್ಡ ಷಡ್ಯಂತ್ರ ನಡೀತಿದ್ಯಾ? ನೋಡೋಣ ಕೇಸರಿ ಕೌಂಟರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಅಗ್ನಿಪಥ್ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಟಾಕ್ ಫೈಟ್ ಜೋರಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ವಿರುದ್ಧ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಗುಡುಗಿದ್ರು. ಕಾಂಗ್ರೆಸ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆ. ಅಗ್ನಿಪಥ್ ಯೋಜನೆ ಮೂಲಕ ಸಶಕ್ತ ಯುವ ಶಕ್ತಿ ರೂಪಿಸಲಾಗುತ್ತೆ. ಈಗಾಗಲೇ ಸೇನಾ ಪರೀಕ್ಷೆ ಬರೆದ ಕೆಲವರಿಗೆ ಆತಂಕ ಇರಬಹುದು. ಅದನ್ನೆಲ್ಲ ಗಮನಿಸಿ ಕೇಂದ್ರ ಸೂಕ್ತವಾದ ನಿರ್ಧಾರ ಕೈಗೊಳ್ಳುತ್ತೆ. ಆದರೆ ಈ ನೆಪದಲ್ಲಿ ಪ್ರತಿಭಟನೆ ಟ್ರೈನಿಗೆ ಬೆಂಕಿ ಹಾಕುವುದು ಸರಿಯಲ್ಲ ಅಂತ ಸಿಎಂ ಬೊಮ್ಮಾಯಿ ಕಿಡಿಕಾರಿದ್ರು. ಬೆಂಕಿ ಹಚ್ಚೋದು, ಅಗ್ನಿಪಥ್ ಯೋಜನೆ ವಿರೋಧಿಸಿ ಹಿಂಸಾಚಾರ ಭುಗಿಲೆದ್ದಿದೆ. ಅಗ್ನಿಪಥ್ ಯೋಜನೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರೋ ಯುವಕರ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತೀವ್ರ ವಾಗ್ದಾಳಿ ನಡೆಸಿದ್ರು. ರೈಲುಗಳನ್ನ ಸುಡಲಾಗ್ತಿದೆ, ಇಡೀ ದೇಶಕ್ಕೆ ಬೆಂಕಿ ಹಚ್ಚುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರದ ಲಾಲಸೆಗಾಗಿ ದೇಶಕ್ಕೆ ಬೆಂಕಿಯನ್ನ ಹಚ್ಚುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗೂಂಡಾಗಳು ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ಹೊರಹಾಕಿದ್ರು. ಇಡೀ ದೇಶಕ್ಕೆ ಬೆಂಕಿ ಹಚ್ಚಿದ್ದಾರೆ. ನಮ್ಮ ದೇಶದ ಯುವಕರು ಭಯೋತ್ಪಾದಕರಾಗುವುದಿಲ್ಲ, ಕಾಂಗ್ರೆಸ್ನವರು ಭಯೋತ್ಪಾದಕರಾಗಿ ಮಾಡ್ತಿದ್ದಾರೆ ಅಂತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಅಗ್ನಿಪಥ್ ವಿಚಾರ ತಿರುಚಿ ಯುವಕರ ದಾರಿ ತಪ್ಪಿಸುತ್ತಿದ್ದಾರೆ. ಇದರ ಹಿಂದೆ ಕಾಂಗ್ರೆಸ್ ನೇತೃತ್ವ ಇದ್ರೆ ತಡೆಯಬೇಕು. ಇಡಿ ಅವರು ರಾಹುಲ್ ಗಾಂಧಿ ವಿಚಾರಣೆಗೆ ಕರೆದ್ರೆ ತಪ್ಪಾ ಅಂತ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ರು. ರಾಹುಲ್ ಗಾಂಧಿನ ಎನ್ಕ್ವೈರಿ ಕರೆದ್ರೆ ಅದು ತಪ್ಪಾ? ಕಾಂಗ್ರೆಸ್ ನಾಯಕರ ವಿರುದ್ಧ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೆಂಡಾಮಂಡಲರಾದ್ರು. ರಾಹುಲ್ ಗಾಂಧಿಯನ್ನ ಬಂಧಿಸಿಲ್ಲ, ಜೈಲಿಗೆ ಕಳುಹಿಸಿಲ್ಲ, ವಿಚಾರಣೆಗೆ ಕರೆಯಲೇಬೇಡಿ ಎಂದು ಪ್ರತಿಭಟನೆಯನ್ನ ಮಾಡಿದ್ರೆ ಹೇಗೆ? ಹೀಗಾಗಿಯೇ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಸೋಲ್ತಿದೆ. ಕಾಂಗ್ರೆಸ್ ಗಂಧ ಗಾಳಿಯೇ ಇಲ್ಲದ ಸಿದ್ದರಾಮಯ್ಯ, ಡಿಕೆಶಿ, ನಲ್ಪಾಡ್ ಅಂತವರ ಕೈಯಲ್ಲಿ ಸಿಕ್ಕಿ ಕಾಂಗ್ರೆಸ್ ನರಳ್ತಿದೆ ಅಂತ ಶಿವಮೊಗ್ಗದಲ್ಲಿ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ನಲ್ಪಾಡ್ ಅಂತವ್ರ ಕೈಯಲ್ಲಿ ಕಾಂಗ್ರೆಸ್ ಸಿಕ್ಕಿದೆಯಲ್ಲ, ಆ ಕಾಂಗ್ರೆಸ್ ಇವತ್ತು ಹಣ್ಣ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದ ಅಗ್ನಿಪಥ್ ಮಹತ್ತರವಾದ ಯೋಜನೆಯಾಗಿದೆ ಅಂತ ಧಾರವಾಡದಲ್ಲಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ರು. ಪ್ರತಿಭಟನೆ ಮಾಡುವವರೆಲ್ಲ ಸೇನೆಗೆ ಸೇರ ಬಯಸುವವರು ಅಲ್ಲ, ದೇಶ ಪ್ರೇಮವನ್ನ ತೋರಿಸುವವರು ರೈಲಿಗೆ ಬೆಂಕಿ ಹಾಕ್ತಾರಾ? ಜನರಿಗೆ ತೊಂದರೆ ಕೊಟ್ಟು ದೇಶ ಕಾಯೋಕೆ ಆಗುತ್ತಾ? ಇದೆಲ್ಲವೂ ಕಿಡಿಗೇಡಿಗಳ ಕುತಂತ್ರ ಅಂತ ಬಿಸಿ ಪಾಟೀಲ್ ಗುಡುಗಿದ್ರು. ಕೆಲವರು ಉದ್ದೇಶಪೂರ್ವಕವಾಗಿ ಪ್ರಚೋದಿಸುತ್ತಿದ್ದಾರೆ. ಇದಕ್ಕೆ ಯುವಕರು ಬಲಿಯಾಗಬಾರದು. ಕಾಂಗ್ರೆಸ್ ಪಕ್ಷ ಎಲ್ಲಾ ಕಡೆ ಅದೇ ಕೆಲಸ ಮಾಡ್ತಿದೆ ಅಂತ ಬಿಸಿ ಪಾಟೀಲ್ ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಎಲ್ಲದೂ ಅದನ್ನೇ ಮಾಡ್ತಾರೆ. ಅಗ್ನಿಪಥ್ ಯೋಜನೆಯಿಂದ ಯುವಕರಿಗೆ ಅನ್ಯಾಯ ಆಗುವುದಿಲ್ಲ ಅಂತ ಬಾಗಲಕೋಟೆ ಜಿಲ್ಲೆ ಗಲಗಲಿ ಗ್ರಾಮದಲ್ಲಿ ಸಚಿವ ಕಾರಜೋಳ ಹೇಳಿದ್ರು. ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಬಂದ ಬಳಿಕ ಸರ್ಕಾರಿ ನೌಕರಿ ಸೇರಲು ಅವಕಾಶ ಇದೆ. ಸೇನೆಯಲ್ಲಿ ಕೆಲಸ ಮಾಡಿ ಬಂದವರಿಗೆ 10% ಮೀಸಲಾತಿ ನೀಡಲಾಗುತ್ತೆ. ಹಿಂಸಾಚಾರದ ಹಿಂದೆ ಯಾರಿದ್ದಾರೆ ಎಂದು ಗೊತ್ತಿದೆ. ಹಿಂಸಾಚಾರದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಬಾಗಲಕೋಟೆ ಜಿಲ್ಲೆ ಗಲಗಲಿ ಗ್ರಾಮದಲ್ಲಿ ಸಚಿವ ಗೋವಿಂದ ಕಾರಜೋಳ ಆಕ್ರೋಶ ಹೊರಹಾಕಿದ್ರು. ಅಗ್ನಿಪಥ್ ಹೋರಾಟದ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಅಂತ ಗದಗದಲ್ಲಿ ಕಾಂಗ್ರೆಸ್ ವಿರುದ್ಧ ಸಚಿವ ಶ್ರೀರಾಮುಲು ಆರೋಪ ಮಾಡಿದ್ರು. ಪ್ರಧಾನಿ ಮೋದಿ ತೆಗೆದುಕೊಂಡ ನಿರ್ಧಾರಕ್ಕೆ ಬಿಜೆಪಿ ಬದ್ಧವಿದೆ. ಅಗ್ನಿಪಥ್ ವಿಚಾರದಲ್ಲಿ ಬಹಳ ಜನ ರಾಜಕೀಯ ನಡೆಸಿದ್ದಾರೆ. 4 ವರ್ಷ ಸೇನೆಯಲ್ಲಿ ಸೇವೆ ಮಾಡಬೇಕು ಅಂದ್ರೆ ಇವರಿಗೆ ಯಾಕೆ ಇಷ್ಟೊಂದು ಉರಿ ಅಂತ ಗೊತ್ತಾಗ್ತಿಲ್ಲ. ದೇಶ ಪ್ರೇಮ ಮೂಡಿಸುವ ಕೆಲಸವನ್ನ ಸಹಿಸೋದಕ್ಕೆ ಆಗ್ತಿಲ್ಲ. ಯುವಕರಿಗೆ ದಿಕ್ಕು ತಪ್ಪಿಸುವ ಕೆಲಸವಾಗ್ತಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸಚಿವ ಶ್ರೀರಾಮುಲು ಗುಡುಗಿದ್ರು. ಕಾಂಗ್ರೆಸ್ ಪಕ್ಷ ಕೆಲವು ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕರು ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ. ಅನಾವಶ್ಯಕವಾಗಿ ಗೊಂದಲ ನಿರ್ಮಿಸುತ್ತಿದ್ದಾರೆ. ದೇಶ ವಿರೋಧಿ ಚಟುವಟಿಕೆಗಳ ಹಿಂದೆ ಕಾಂಗ್ರೆಸ್ ಕೈವಾಡವಿದೆ ಅನ್ನೋ ಸುದ್ದಿ ಬರ್ತಿದೆ. ಕಾಶ್ಮೀರ ಗಲಭೆ ಇರಬಹುದು, ಪಾಕಿಸ್ತಾನಕ್ಕೆ ಹೋಗಿ ಕೈ ನಾಯಕರು ಹೇಳಿಕೆಯನ್ನ ನೀಡಿರೋದು ಇರಬಹುದು. ಇಲ್ಲಿರುವ ದೇಶ ವಿರೋಧಿ ಸಂಘಟನೆಗಳ ಜೊತೆ ಅವರ ಸಂಪರ್ಕ ಇದೆ ಅಂತ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಅದರ ಹಿಂದೆ ಅವರ ಕೈವಾಡ ಇದೆ ಅನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ಈಗ ನಡೆಯುತ್ತಿರುವ ಗಲಭೆಗಳ ಹಿಂದೆ ದೊಡ್ಡ ಕೈವಾಡ ಇದೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಇದೆಲ್ಲದರ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ಸಾರ್ವಜನಿಕ ಆಸ್ತಿಯನ್ನ ಹಾಳು ಮಾಡಲು ಯಾರಿಗೂ ಅಧಿಕಾರ ಇಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲು ಅವಕಾಶವಿದೆ. ಕಾನೂನು ಕೈಗೆತ್ತಿಕೊಂಡ್ರೆ ಅದೇ ಕಾನೂನು ದಂಡಿಸುತ್ತೆ ಅಂತ ಧಾರವಾಡದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ರು. ಅದನ್ನು ಬಿಟ್ಟು ಕೈಗೆ ಕಾನೂನನ್ನು ತಗೊಳ್ತೀವಿ ಅಂತಂದ್ರೆ ಕಾನೂನು ಖಂಡಿತ ಅವರಿಗೆ ದಂಡಿಸುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ. ಆಕ್ರೋಶದ ನಡುವೆಯೂ ನೇಮಕಾತಿಗೆ ಮುಹೂರ್ತ ಫಿಕ್ಸ್. ಸಡನ್ ಆಗಿ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದು ಯಾಕೆ? ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಕ್ರಮ ನಡೀತಿದ್ಯಾ? ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸಹೋದರರ ದರ್ಬಾರ್. ಇದೆಲ್ಲವನ್ನು ನೋಡೋಣ ಸಮಗ್ರ
ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೂನ್ 24ರಂದು ಅಗ್ನಿವೀರರ ನೇಮಕಾತಿಗೆ ಅಧಿಸೂಚನೆ ಪ್ರಕಟ ಹಿನ್ನೆಲೆಯಲ್ಲಿ ಜುಲೈ 24ರಂದು ಮೊದಲ ಹಂತದ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಡಿಸೆಂಬರ್ 30ರೊಳಗೆ ಮೊದಲ ಬ್ಯಾಚ್ನ ಅಗ್ನಿವೀರರಿಗೆ ತರಬೇತಿ ಆರಂಭವಾಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ಸಭೆ ಬಳಿಕ ನವದೆಹಲಿಯಲ್ಲಿ ಏರ್ ಮಾರ್ಷಲ್ ಎಸ್ಕೆ ಝಾ ಘೋಷಣೆ ಮಾಡಿದ್ದಾರೆ. ಇನ್ನು ನವೆಂಬರ್ 21ರಿಂದ ನೌಕಾಪಡೆಗೆ ಅಗ್ನಿವೀರರ ನೇಮಕಾತಿ ಮಾಡಲಾಗುತ್ತೆ ಅಂತ ನವದೆಹಲಿಯಲ್ಲಿ ವೈಸ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹೇಳಿದ್ದಾರೆ. ನೌಕಾಪಡೆಯ ಮೊದಲ ಬ್ಯಾಚ್ನ ಅಗ್ನಿವೀರರಿಗೆ ತರಬೇತಿಯನ್ನ ಒಡಿಶಾದ ಐಎನ್ಎಸ್ ಚಿಲ್ಕಾದಲ್ಲಿ ನೀಡುತ್ತೆ. ಅಗ್ನಿವೀರರ ನೇಮಕಾತಿಗೆ ಯುವತಿಯರು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ವೈಸ್ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಹೇಳಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಪ್ರಧಾನಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೋದಿ ಓಡಾಡುವ ರಸ್ತೆಗಳ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ವಿವಿ ವ್ಯಾಪ್ತಿಯ ಒಟ್ಟು 64 ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಬೆಂಗಳೂರು ವಿವಿ ಸುತ್ತೋಲೆಯನ್ನ ಹೊರಡಿಸಿದೆ. ವಿವಿ ಆವರಣದಲ್ಲಿರುವ ಅಂಬೇಡ್ಕರ್ ಸ್ಕೂಲ್ ಎಕನಾಮಿಕ್ಸ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಬೋಧಕ, ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳಿಗೂ ರಜೆ ಘೋಷಣೆ ಮಾಡಿ ಸುತ್ತೋಲೆ ಪ್ರಕಟಿಸಲಾಗಿದೆ. ಶಿವಮೊಗ್ಗದ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿರೋ ಆರೋಪ ಕೇಳಿಬಂದಿದೆ. ಇಲಾಖೆ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಬಾಂಬ್ ಸಿಡಿದಿದೆ. ಹೊಳಲೂರು ಏತ ನೀರಾವರಿ ಯೋಜನೆಯಲ್ಲಿ ಭಾರಿ ಅಕ್ರಮ ನಡೆದಿದೆಯಂತೆ. 2007-8ರಿಂದ 2020ರ ಅವಧಿಯ ಯೋಜನೆಯು ಅಪೂರ್ಣವಾಗಿದ್ದು ಒಬ್ಬೊಬ್ಬ ಅಧಿಕಾರಿ ಅವಧಿಯಲ್ಲೂ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಯೋಜನೆ ಹೆಸರಲ್ಲಿ 20 ಕೋಟಿ ರೂಪಾಯಿ ನುಂಗಲಾಗಿದೆ ಅನ್ನೋ ಸ್ಫೋಟಕ ಆರೋಪ ಸಿಡಿದಿದೆ. ಶಿವಮೊಗ್ಗ ಜಿಲ್ಲೆಯ ಹೊಳಲೂರು ಏತ ನೀರಾವರಿ ಯೋಜನೆಯಲ್ಲಿ ಅಕ್ರಮದ ಆಟ ನಡೆದಿದೆಯಂತೆ. ಇನ್ನು ಅಧಿಕಾರಿಗಳಾದ ದೇವದಾಸ್ ನಾಯ್ಕ್, ಎಸ್ವಿ ಪಾಟೀಲ್, ಕೆಬಿ ಕುಮಾರ್, ಯೋಗೇಶ್ ವಿರುದ್ಧ ನೀರಾವರಿ ಯೋಜನೆಯಲ್ಲಿ ಅಕ್ರಮವನ್ನ ಎಸಗಿರೋ ಆರೋಪ ಕೇಳಿಬಂದಿದೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ 4 ಅಧಿಕಾರಿಗಳಾಗಿದ್ದ ಗೋಲ್ಮಾಲ್ ನಡೆದಿದೆಯಂತೆ. ಈ 4 ಅಧಿಕಾರಿಗಳು ಅಕ್ರಮವನ್ನ ಎಸಗಿರೋದ್ರಿಂದಲೇ 15 ವರ್ಷವಾದರೂ ಏತ ನೀರಾವರಿ ಯೋಜನೆ ಪೂರ್ಣವಾಗಿಲ್ವಂತೆ. ಅಧಿಕಾರಿಗಳು ಬದಲಾದ್ರೂ ಯೋಜನೆ ನಿಂತಲ್ಲೇ ನಿಂತಿದೆ. ಶಿವಮೊಗ್ಗದಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ, ಗುತ್ತಿಗೆದಾರರು ಆಡಿದ್ದೇ ಆಟ ಎನ್ನಲಾಗಿದೆಯಂತೆ. 422 ಹೆಕ್ಟೇರ್ನ ನೀರಾವರಿ ಯೋಜನೆಯಲ್ಲಿ ಅಕ್ರಮ ಎಸಗಿರೋ ಆರೋಪ ಕೇಳಿಬಂದಿದೆ. ಒಟ್ಟು 15ರಿಂದ 20 ಹಳ್ಳಿಗಳಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗಬೇಕಿತ್ತು. 15 ವರ್ಷವಾದರೂ ನೀರಾವರಿ ಯೋಜನೆ ಪೂರ್ಣವಾಗಿಲ್ಲ. 20 ಕೋಟಿ ಹಣ ಬಿಡುಗಡೆಯಾದರೂ ಯೋಜನೆ ಇನ್ನೂ ಅಪೂರ್ಣವಾಗಿದೆ. 25 ತಿಂಗಳ ಕಾಮಗಾರಿ 15 ವರ್ಷವಾದರೂ ಮುಗಿದಿಲ್ಲ. ಹೀಗಾಗಿ ಅಧಿಕಾರಿಗಳು ಗುತ್ತಿಗೆದಾರರ ಆಟಕ್ಕೆ ಸಿಲುಕಿ ಯೋಜನೆ ಹಳ್ಳ ಹಿಡಿಯುತ್ತಿದೆ ಎನ್ನಲಾಗುತ್ತಿದೆ. ವಿಜಯಪುರದಲ್ಲಿ ಸಬ್ ರಿಜಿಸ್ಟ್ರಾರ್ ದರ್ಬಾರ್ ಮಾಡ್ತಿದ್ದಾರಾ? ಇಂಡಿ ಉಪನೋಂದಣಾಧಿಕಾರಿ ಮಹಮ್ಮದ್ ರಫಿ ಪಟೇಲ್ ಅಕ್ರಮ ನಡೀತಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸಬ್ ರಿಜಿಸ್ಟ್ರಾರ್ ಸಹೋದರ ಸೈಯದ್ ಪಟೇಲ್ ಅಕ್ರಮವಾಗಿ ಕಚೇರಿಯಲ್ಲಿ ಬಾಂಡ್ ರೈಟರ್ ಆಗಿ ಕೆಲಸ ಮಾಡ್ತಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಇಷ್ಟೇ ಅಲ್ಲ, ಸಬ್ ರಿಜಿಸ್ಟ್ರಾರ್ ಸಹೋದರನ ಡೀಲಿಂಗ್ಗೆ ಜನ ಹೈರಾಣಾಗಿದ್ದಾರಂತೆ. ಯಾಕಂದ್ರೆ ಸಬ್ ರಿಜಿಸ್ಟ್ರಾರ್ ಒಂದೊಂದು ಕೆಲಸಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಿ ಹಣ ಪೀಕುತ್ತಿದ್ದಾನಂತೆ. ಇನ್ನು ಸಬ್ ರಿಜಿಸ್ಟ್ರಾರ್ ಸಹೋದರ ಮತ್ತು ಸಿದ್ದಪ್ಪ ಕೊಪ್ಪ ಅನ್ನೋ ಏಜೆಂಟ್ ಮೂಲಕ ಡೀಲ್ ನಡೀತಿದೆಯಂತೆ. ಅಂದ್ರೆ ಯಾವುದೇ ಕೆಲಸಕ್ಕೆ ಬಂದರೂ ಲಂಚ ಪಡೆಯುತ್ತಾರಂತೆ. ಸದ್ಯ ಜನರಿಂದ ಹಣ ಸುಲಿಗೆ ಮಾಡೋ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ಸಾಹೇಬ್ರಿಗೆ ಇಂತಿಷ್ಟು ಹಣ ನೀಡಬೇಕು ಅನ್ನುತ್ತಿರೋ ದೃಶ್ಯ ಇದಾಗಿದೆ. ಮತ್ತೊಂದು ಕಡೆ ಕಚೇರಿ ಸಿಬ್ಬಂದಿ ಏಜೆಂಟರೇ ಸೇರಿಕೊಂಡು ಸದ್ಗುರು ಸಮರ್ಥ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ. ಈ ಬ್ಯಾಂಕ್ ಮೂಲಕ ಸರ್ಕಾರಕ್ಕೆ ಭರಿಸುವ ಶುಲ್ಕವನ್ನ ಇಲ್ಲಿ ಕಟ್ಟುವಂತೆ ಸೂಚನೆ ನೀಡಿದ್ದಾರಂತೆ. ಒಂದು ವೇಳೆ ಬೇರೆ ಕಡೆ ಹಣ ಕಟ್ಟಿ ಬಂದ್ರೆ ಸಿಬ್ಬಂದಿ ಕೆಲಸಕ್ಕೆ ಅಲೆದಾಡಿಸ್ತಾರಂತೆ. ಜಿಲ್ಲಾಧಿಕಾರಿಗೆ ಸಿದ್ದು ಕ್ಲಾಸ್ ಕೊಲೆ ಆರೋಪಿಗಳು ಸಿಕ್ಕಿಬಿದ್ದಿದ್ದು ಹೇಗೆ? 22 ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದೇ ರೋಚಕ. ಮೋದಿಗೆ ಸಿದ್ಧವಾಗಿರೋ ವಿಶೇಷ ಕೊಡುಗೆ ಎಂಥದ್ದು? ಇದೆಲ್ಲವನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆ ಜಿಲ್ಲಾಧಿಕಾರಿ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಅದು ಕೂಡ ಜಿಲ್ಲಾಧಿಕಾರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಮಾಹಿತಿ ನೀಡದ ಕಾರ್ಯಕ್ರಮದಲ್ಲಿ ಹೆಸರು ಹಾಕಿದ್ದಕ್ಕೆ ಫೋನ್ ಮಾಡಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಪಿ ಸುನೀಲ್ ಕುಮಾರ್ಗೆ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ.
ಇನ್ನು ಜೂನ್ 21ರಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಪಟ್ಟದಕಲ್ಲಿನಲ್ಲಿ ಯೋಗ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಆದರೆ ಯೋಗ ಕಾರ್ಯಕ್ರಮದ ಇನ್ವಿಟೇಷನ್ನಲ್ಲಿ ಸಿದ್ದರಾಮಯ್ಯ ಹೆಸರು ಬಂದಿದ್ದು, ಮಾಹಿತಿ ನೀಡದೆ ಹೆಸರು ಹಾಕಿದ್ದಕ್ಕೆ ಟಗರು ಕೆರಳಿದ್ರ. ಮಾಹಿತಿ ನೀಡದೆ ನನ್ನ ಹೆಸರು ಹೇಗೆ ಹಾಕಿದ್ದೀಯಾ? ಅವನ್ ಯಾವನೋ ಬರ್ತಾನೆ, ನೀನು ಇನ್ವಿಟೇಷನ್ ಮಾಡು. ಇನ್ನೊಂದು ಬಾರಿ ಹೀಗಾದ್ರೆ ಸುಮ್ಮನೆ ಬಿಡುವುದಿಲ್ಲ. ವಿಧಾನಸಭೆಯಲ್ಲಿ ಚರ್ಚಿಸಬೇಕಾಗುತ್ತೆ ಅಂತ ಡಿಸಿಗೆ ತರಾಟೆಗೆ ತೆಗೆದುಕೊಂಡ್ರು. ಪ್ರಧಾನಿ ನರೇಂದ್ರ ಮೋದಿ ಕಂಡು ಕೊರೋನಾ ಓಡಿ ಹೋಗಿ ಬಿಡುತ್ತಾ? ಆ ಕೊರೋನಾ ಸೂಕ್ಷ್ಮಾಣುಗಳು ಓಡಿ ಹೋಗಿ ಬಿಡುತ್ವಾ? ಕಾಂಗ್ರೆಸ್ ಸಮಾವೇಶ ಮಾಡಿದರೆ ಕೊರೋನಾ ಬರುತ್ತೆ ಅಂತಾರೆ, ಅವರೇ ಸಭೆ ಸಮಾರಂಭ ಮಾಡ್ತಾರೆ, ಆಗ ಕೊರೋನಾ ಬರಲ್ವಾ ಅಂತ ಸಿದ್ದು ಪ್ರಶ್ನೆ ಮಾಡಿದ್ದಾರೆ. ನಿನ್ನೆ ನಡ್ಡಾ ಬಂದು ಸಭೆ ಮಾಡಿದ್ರು, ನಾಳೆ ಮೋದಿ ಬರ್ತಿದ್ದಾರೆ. ಯೋಗ ಕಾರ್ಯಕ್ರಮದಲ್ಲಿ 10,000ಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಬಳಿಕ ಸಾರ್ವಜನಿಕ ಸಭೆ ಇದೆ, ಅಲ್ಲಿ ಕೊರೋನಾ ಹಬ್ಬಲ್ವಾ? ವಿಜಯಪುರದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಅಲ್ಲಿ ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿಸೂಡಿ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಹಳ್ಳ ತುಂಬಿ ಹರಿತಾ ಇದೆ. ಈ ಹಳ್ಳದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕಿತ್ತು. ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸಿಲುಕಿದ್ದ 22 ಪ್ರಯಾಣಿಕರನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ಅದು ಕೂಡ ಬಸ್ನ ಗ್ಲಾಸ್ ಒಡೆದು ಏಣಿ ಮೂಲಕ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಕಲಬುರಗಿಯಲ್ಲಿ ಬೆಳ್ಳಂಬೆಳಿಗ್ಗೆ ಬುಲ್ಡೋಸರ್ ಸೌಂಡ್ ಮಾಡಿದೆ. ಕಲಬುರಗಿ ನಗರದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಜಾಫರ್ಬಾದ್ ಪ್ರದೇಶದಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಿದ್ದು, ಇವತ್ತು ಬೆಳಿಗ್ಗೆ 6 ಗಂಟೆಯಿಂದಲೇ ಜಿಲ್ಲಾಡಳಿತ ಕಾರ್ಯಾಚರಣೆ ನಡೆಸಿತ್ತು. ಸದ್ಯ ಒತ್ತುವರಿಯಾಗಿದ್ದ ಸುಮಾರು 20 ಎಕರೆ ಸರ್ಕಾರಿ ಜಾಗವನ್ನು ಜಿಲ್ಲಾಡಳಿತ ಬಿಡಿಸಿಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿಗಾಗಿ ವಿಶೇಷ ಉಡುಗೊರೆಯೊಂದು ರೆಡಿಯಾಗಿದೆ. ಮೈಸೂರಿನ ಆಭರಣ ವ್ಯಾಪಾರಿಗಳು ವಿಶೇಷ ಉಡುಗೊರೆ ಕೊಡಲು ಮುಂದಾಗಿದ್ದಾರೆ. ಅರಮನೆ, ಮೋದಿ ಯೋಗದ ಭಂಗಿ ಭಾವಚಿತ್ರವಿರುವ ಬಂಗಾರ ಲೇಪಿತ ಕೆತ್ತನೆಯ ಚಿತ್ರಪಟದಲ್ಲಿ ಯೋಗ ಶ್ಲೋಕ ಇರುವ ಕಾಣಿಕೆ ಕೊಡುತ್ತಿದ್ದಾರೆ. ಥೈಲ್ಯಾಂಡ್ನಲ್ಲಿ ಗಿಫ್ಟ್ ಮಾಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿಗೆ ಚಿನ್ನದ ಅಕ್ಷರಗಳ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಟ್ವಿಸ್ಟ್. ಡಿವೈಎಸ್ಪಿ ಟೀಮ್ನಿಂದಲೇ ಅಕ್ರಮ ನಡೀತಿತ್ತ? ಮೋದಿ ಆಗಮನಕ್ಕೆ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತಾ? ಕೇಂದ್ರದ ವಿರುದ್ಧ ಡಿಕೆಶಿ ಗುಡುಗಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪಿಎಸ್ಐ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳ್ಳ ಪೊಲೀಸ್ ಆಟದ ಮತ್ತೊಂದು ಕಹಾನಿ ರಿವೀಲ್ ಆಗಿದೆ. ಸಿಐಡಿ ತನಿಖೆಯಲ್ಲಿ ಇನ್ನೊಂದು ಸತ್ಯ ಬಯಲಾಗಿದೆ. ಅಂದ್ರೆ ನೇಮಕಾತಿ ವಿಭಾಗದ ಸ್ಟ್ರಾಂಗ್ ರೂಮ್ ಕಳ್ಳಾಟದ ಹಾಟ್ಸ್ಪಾಟ್ ಆಗಿತ್ತು ಅನ್ನೋ ವಿಷಯ ಈಗ ಬಯಲಾಗಿದೆ. ಸಿಐಡಿ ಕಚೇರಿ ಆವರಣದ ಅನೆಕ್ಸ್ ಬಿಲ್ಡಿಂಗ್ ನಲ್ಲಿ ಪೊಲೀಸರು ಕಳ್ಳಾಟ ಆಡ್ತಾ ಇದ್ರು ಎನ್ನಲಾಗ್ತಿದೆ. ಇನ್ನು ನೇಮಕಾತಿ ವಿಭಾಗದ ಡಿವೈಎಸ್ಪಿ ಸೇರಿದಂತೆ 4 ತಂಡ ಓಎಂಆರ್ ಶೀಟ್ ತುಂಬುತ್ತಾ ಇದ್ರಂತೆ. ಇನ್ನು ನೇಮಕಾತಿ ವಿಭಾಗವೇ ಎಕ್ಸಾಮ್ ಸೆಂಟರ್ ಗುರುತಿಸ್ತಾ ಇತ್ತಂತೆ. ಅಂದ್ರೆ ಅಕ್ರಮಕ್ಕಾಗಿ ಮೊದಲೇ ಪರೀಕ್ಷಾ ಕೇಂದ್ರಗಳನ್ನ ಬಳಸಿರುವ ಶಂಕೆ ವ್ಯಕ್ತವಾಗ್ತಿದೆ. ಈ ಹಾದಿಯಲ್ಲೂ ಸಿಐಡಿ ಅಧಿಕಾರಿಗಳ ತಂಡ ತನಿಖೆ ಮಾಡ್ತಾ ಇದೆ. ಸದ್ಯ ಸಿಐಡಿ ಬಳಿ ತಗಲಾಕೊಂಡಿರುವ ಡಿವೈಎಸ್ಪಿ ಶಾಂತಕುಮಾರ್ ನೇತೃತ್ವದಲ್ಲಿ ಕೃತ್ಯ ನಡೆದಿರುವ ಬಗ್ಗೆ ವರದಿ ಸಲ್ಲಿಸಲಾಗಿದೆ. ಸದ್ಯ ಟಿವಿ9 ವರದಿ ಬೆನ್ನಲ್ಲೇ ಡಿವೈಎಸ್ಪಿ ಶಾಂತಕುಮಾರ್ ಮತ್ತು ಎಫ್ಟಿಎ ಹರ್ಷ, ಸಿಬ್ಬಂದಿ ಶ್ರೀಧರ್, ಶ್ರೀನಿವಾಸ್ ಅರೆಸ್ಟ್ ಮಾಡಲಾಗಿತ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಪರೀಕ್ಷಾ ಕೇಂದ್ರಗಳಿಂದ ಓಎಂಆರ್ ಶೀಟ್ಸ್ ಸಿಐಡಿ ಕಚೇರಿಗೆ ಶಿಫ್ಟ್ ಆಗ್ತಾ ಇತ್ತು. ಈ ವೇಳೆ ನೇಮಕಾತಿ ವಿಭಾಗದ ಡಿವೈಎಸ್ಪಿ ಬಳಿ ಸ್ಟ್ರಾಂಗ್ ರೂಮ್ ಕೀ ಇರ್ತಾ ಇತ್ತು. ಅದು ಕೂಡ ಹೆಬ್ಬೆಟ್ಟಿನ ಗುರುತು ಹಾಕಿ ಒಳ ಹೋಗೋದಕ್ಕೆ 4 ಮಾತ್ರ ಅವಕಾಶ ಇತ್ತು. ಜೊತೆಗೆ ಶಾಂತಕುಮಾರ್ಗೆ 10ಕ್ಕೂ ಹೆಚ್ಚು ವರ್ಷ ಪಳಗಿದ್ದ ಅನುಭವಿ ಅಧಿಕಾರಿ ಕೊಡ್ತಾ ಇದ್ರು ಅನ್ನೋ ಆರೋಪ ಇದೆ. ಇಷ್ಟೇ ಅಲ್ಲ, ಶಾಂತಕುಮಾರ್ ಮತ್ತು ಟೀಮ್ನಿಂದಲೇ ಓಎಂಆರ್ ಶೀಟ್ ಭರ್ತಿ ಮಾಡಲಾಗ್ತಾ ಇತ್ತು ಅನ್ನೋ ಅಂಶ ತನಿಖೆಯಲ್ಲಿ ಗೊತ್ತಾಗಿದೆ. ಇನ್ನು ಎಕ್ಸಾಮ್ಗೂ ಮುನ್ನ ಅಭ್ಯರ್ಥಿಗಳೊಂದಿಗೆ ಡೀಲ್ ಮಾಡ್ಕೊಳ್ತಾ ಇದ್ರು. ನಂತರ ಡೀಲ್ ಫಿಕ್ಸ್ ಆಗ್ತಾ ಇದ್ದಂತೆ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿ ಗ್ಯಾಂಗ್ ಬಂದು ಮಾಹಿತಿ ಕಲೆ ಹಾಕ್ತಾ ಇತ್ತು. ಅಂದ್ರೆ ಹೆಸರು, ಪರೀಕ್ಷಾ ಕೇಂದ್ರ, ರಿಜಿಸ್ಟರ್ ನಂಬರ್ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇತ್ತು. ಬಳಿಕ ಅಭ್ಯರ್ಥಿಗಳ ಮಾಹಿತಿ ಸಂಗ್ರಹದ ಬಳಿಕ ಅಸಲಿ ಗೇಮ್ ಶುರುವಾಗ್ತಾ ಇತ್ತು. ಸ್ಟ್ರಾಂಗ್ ರೂಮ್ ಉಸ್ತುವಾರಿ ಡಿವೈಎಸ್ಪಿ ಶಾಂತಕುಮಾರ್ ಸ್ಕೆಚ್ ಹಾಕಿ ಅಧಿಕಾರಿಗಳು ಸಿಬ್ಬಂದಿ ಬರುವ ಮುನ್ನ ರೂಮ್ ಒಳಗೆ ಕೃತ್ಯ ಸಿಗ್ತಾ ಇದ್ರು. ಇವರು ಎಂತಹ ಖತರ್ನಾಕ್ ಅಂದ್ರೆ ಬ್ಲೇಡ್ ನಿಂದ ಸೀಲ್ಡ್ ಕವರ್ ಅನ್ನ ಚಿಕ್ಕದಾಗಿ ಕತ್ತರಿಸಿ ಓಎಂಆರ್ ಶೀಟ್ಸ್ ಹೊರತೆಗಿತಾ ಇದ್ರು. ನಂತರ ಅಭ್ಯರ್ಥಿಗಳಿಗೆ ಖಾಲಿ ಬಿಟ್ಟಿದ್ದ ಜಾಗದಲ್ಲಿ ಸರಿ ಉತ್ತರ ತುಂಬುತ್ತಾ ಇದ್ರು. ಬಳಿಕ ಮೌಲ್ಯಮಾಪಕರಿಗೆ ಗೊತ್ತಾಗದಂತೆ ಓಎಂಆರ್ ಬಂಡಲ್ ಸೀಲ್ ಮಾಡ್ತಾ ಇದ್ರು. ಕಳ್ಳಾಟದ ಬಗ್ಗೆ ಸಿಐಡಿ ತನಿಖೆಯಲ್ಲಿ ಗೊತ್ತಾಗಿದೆ.